ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸುಲಭ ಅಕಾಡೆಮಿಕ್ ಇಂಗ್ಲಿಷ್ ಚಾನಲ್. ಐ ಆಮ್ ನಾಗವೇಣಿ ಎನ್. Today's class I am going to explain chapter 4 of the novella Carvalho, written by K.P. Purnachandra Tejasvi, translated by D.A. Shankar. One morning Mandana came to see me. Mandana and the narrator Tejasvi have become acquainted at B Cooperative Society, ಮೂಡಿಗೆರೆ. ಮಂದಣ್ಣ ಮತ್ತು ನಿರೂಪಕರಾದಂಥ ತೇಜಸ್ವಿ, ಲೇಖಕರಾದ ತೇಜಸ್ವಿಯವರು ಇಬ್ಬರಿಗೂ ಪರಿಚಯ ಆಗಿದೆ. ಇಲ್ಲಿ ಮೂಡಿಗೆರೆಯ ಜೇನು ಸಾಕಾಣಿಕಾದಾರರ ಸಹಕಾರ ಸಂಘದಲ್ಲಿ. ಒಂದಿನ ಮಂದಣ್ಣ ತೇಜಸ್ವಿಯರ ಮನೆಗೆ ಬರ್ತಾನೆ. When I asked him what had brought him, he said a minister who was also chairman of the Khadi board was coming to Mudigere and was to write an application, and I was to write an application urging him to appoint Mandanna as a beekeeper of the society. Mandanna has come there with a purpose. He had brought the information that a minister ಒಂದು ಉದ್ದೇಶಪೂರ್ವಕವಾಗಿ ಬಂದಿದ್ದಾನೆ. ಅವರು ಒಂದು ಮಾಹಿತಿ ತಂದಿದ್ದಾನೆ. ಒಬ್ಬರು ಮಂತ್ರಿಗಳು, ಅವರು ಖಾದಿ ಬೋರ್ಡ್ನ ಚೇರ್ಮನ್ ಕೂಡ ಆಗಿದ್ದಾರೆ. ಆ್ಯಂಡ್ ಹಿ ವಾಸ್ ಕಮಿಂಗ್ ಟು ಮೂಡಿಗೆರೆಗೆ ಬರ್ತಾ ಇದ್ದಾರೆ. ಆ್ಯಂಡ್ ಮಂದಣ್ಣ ವಾಂಟ್ಸ್ ತೇಜಸ್ವಿ ಟು ರೈಟ್ ಅನ್ ಅಪ್ಲಿಕೇಶನ್. ಮಂದಣ್ಣ ತೇಜಸ್ವಿ ಅವರು ಒಂದು ಅರ್ಜಿ ಬರ್ಕೊಡ್ಬೇಕು ಅಂತ ಬಯಸ್ತಾ ಇದ್ದಾನೆ. ಏನು ಅರ್ಜಿ? ಅರ್ಜಿಂಗ್ ದ ಮಿನಿಸ್ಟರ್ಗೆ ಕೇಳಬೇಕಾಗಿ ಒತ್ತಾಯ ಮಾಡಿಸ್ತಾ ಏನಂತ, ಟು ಅಪಾಯಿಂಟ್ ಮಂದಣ್ಣ ಆಸ್ ಎ ಬೀ ಕೀಪರ್ ಆಫ್ ದ ಸೊಸೈಟಿ. ಆ ಸಹಕಾರ ಸಂಘದಲ್ಲಿ ಒಬ್ಬ ಬೀ ಕೀಪರ್ ಆಗಿ, ಜೇನು ಸಾಕಾಣಿಕೆದಾರನಾಗಿ ಆ ಹುದ್ದೆ ಖಾಲಿ ಇದೆ, ಆ ಕೆಲಸ ಖಾಲಿ ಇದೆ. ಆ ಕೆಲಸಕ್ಕೆ, ಆ ಹುದ್ದೆಗೆ ಅವನನ್ನು ನೇಮಕ ಮಾಡಬೇಕು ಅಂತ ಒಂದು ಅರ್ಜಿಯನ್ನು ಬರ್ಕೊಡಿ ಅಂತ ಬಂದಿದ್ದಾನೆ. ಆ್ಯಂಡ್ ಸೋ ಸೇಯಿಂಗ್ ಹ್ಯಾಂಡೆಡ್ ಮೀ ಅನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಎ ಬ್ಲ್ಯಾಂಕ್ ಶೀಟ್ ಆಫ್ ವೈಟ್ ಪೇಪರ್. ಇದನ್ನು ಹೇಳಿ ತೇಜಸ್ವಿಯವರ ಕೈಗೆ ಒಂದು ಅಪ್ಲಿಕೇಶನ್ ಫಾರ್ಮ್, ಅರ್ಜಿಯನ್ನು ಮತ್ತು ಒಂದು ಬ್ಲ್ಯಾಂಕ್ ಶೀಟ್ ಆಫ್ ವೈಟ್ ಪೇಪರ್, ಒಂದು ಬಿಳಿ ಖಾಲಿ ಹಾಳೆಯನ್ನು ಕೊಡ್ತಾನೆ. ವೈ ಡಿಡ್ ಯು ಕಮ್ ಆಲ್ ದ ವೇ ಫ್ರಮ್ ಮೂಡಿಗೆರೆ? ತೇಜಸ್ವಿ ವಾಸ್ ಸರ್ಪ್ರೈಸ್ಡ್. ಅದನ್ನು ಬರ್ಸ್ಕೊಳಕ್ಕೆ ಮೂಡಿಗೆರೆಯಿಂದ ಇಲ್ಲಿಗೆ ಬರಬೇಕಾಯ್ತೇನಯ್ಯ? ಸಂಬಡಿ ದೇರ್ ಐ ಆಮ್ ಶೋರ್ ವುಡ್ ಹ್ಯಾವ್ ಡನ್ ದಿಸ್ ಜಾಬ್ ಫಾರ್ ಯು. ಈ ಬೇರೆ ಯಾರಾದರೂ ಬರ್ಕೊಡ್ತಿರ್ಲಿಲ್ವ ಇದನ್ನು? ಅಲ್ಲಿಂದ ಇಲ್ಲಿಗೆ ಬರಬೇಕಿತ್ತ? ಹಿ ಸೆಡ್ ದಟ್ ಈಸ್ ಗುರು ಕರ್ವಾಲೋ, ನಮ್ಮ ಗುರು ಇದ್ದಾರಲ್ಲ ಸರ್ ಕರ್ವಾಲೋ, ಹೂ ವಾಸ್ ಅನ್ ಆಫೀಸರ್ ಅಟ್ ದ ಪ್ಯಾಡಿ ರಿಸರ್ಚ್ ಸೆಂಟರ್ ಅಲ್ಲಿ ಆಫೀಸರ್ ಆಗಿದ್ದಾರೆ. ಹ್ಯಾಡ್ ಟು ಲೀವ್ ಫಾರ್ ಬಾಂಬೆ ಟು ವಿಸಿಟ್ ಹಿಸ್ ಡಾಟರ್. ಅವರ ಮಗಳನ್ನು ನೋಡಲಿಕ್ಕೆ ಬಾಂಬೆಗೆ ಹೊಟ್ಟೋಗ್ಬಿಟ್ಟಿದ್ದಾರೆ ಸರ್. ಹೂ ಹ್ಯಾಡ್ ಸಡನ್ಲಿ ಟೇಕನ್ ಇಲ್, ಹಿಸ್ ಡಾಟರ್ ಟುಕ್ ಸಡನ್ಲಿ ಹಿಲ್. ಇದ್ದಕ್ಕಿದ್ದಾಗೆ ಅವ್ರ ಮಗಳಿಗೆ ಕಾಯಿಲೆ ಬಿತ್ತು, ಅವರು ನೋಡೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ಆಲ್ಸೋ ದೇರ್ ವಾಸ್ ಹಿಸ್ ಓನ್ ಟೌನ್ಸ್ಮ್ಯಾನ್. ಅಷ್ಟೇ ಅಲ್ಲ, ಇಲ್ಲಿ ನನ್ನೂರಿನವರೇ ಒಬ್ಬರಿದ್ದಾರೆ, ನೋರ್ವೆ ರಾಮಯ್ಯ, ಲಿವಿಂಗ್ ಹಿಯರ್, ಇಲ್ಲೇ ಹತ್ತದಲ್ಲಿ ನೋರ್ವೆ ರಾಮಯ್ಯ ಅಂತ ವಾಸ ಇದ್ದಾರೆ. ಆ್ಯಂಡ್ ಸೊ he thought he could get this done and look up his friend as well. ಈ ಕೆಲಸನೂ ಆಯಿತು, ನಾರ್ವೆ ರಾಮಯ್ಯ ಅವ್ರನ್ನ ನೋಡ್ದಂಗೆ ಆಯಿತು ಅಂತ ಬಂದಿದ್ದೀನಿ ಸರ್, ಎರಡೂ ಒಟ್ಟಿಗೆ ಆಯಿತು ಅಂತ. ಐ ಹ್ಯಾಡ್ ನಾಟ್ ಸೀನ್ ಕರ್ವಾಲೋ. ತೇಜಸ್ವಿ ಹ್ಯಾಡ್ ನಾಟ್ ಸೀನ್ ಕರ್ವಾಲೋ. ಕರ್ವಾಲೋ ಅವ್ರನ್ನ ನೋಡಿರಲಿಲ್ಲ. ಬಟ್ ಎವ್ರಿ ಒನ್ ಅರೌಂಡ್ ಅಸ್ ರೆಫರ್ ಟು ಹಿಮ್ ಆಸ್ ಎ ಗ್ರೇಟ್ ಬಾಟನಿಸ್ಟ್. ಆದರೆ ಸುತ್ತಮುತ್ತ ಎಲ್ಲರೂ ಅವರನ್ನು ಗ್ರೇಟ್ ಬೊಟಾನಿಸ್ಟ್, ದೊಡ್ಡ ಸಸ್ಯಶಾಸ್ತ್ರಜ್ಞ, ಎಂಟಮಾಲಜಿಸ್ಟ್, ಕೀಟಶಾಸ್ತ್ರಜ್ಞ, ಗ್ರೇಟ್ ರಿನೌನ್, ಒಳ್ಳೆ ಹೆಸರು ಮಾಡಿರೋ ಕೀಟಶಾಸ್ತ್ರಜ್ಞ ಅಂತ ಅವ್ರ ಬಗ್ಗೆ ಮಾತನಾಡ್ತಿದ್ರು. ಐ ಆಲ್ಸೋ ನ್ಯೂ ಪೀಪಲ್, ಬಿಗ್ ಪ್ಲ್ಯಾಂಟರ್ಸ್, ದೊಡ್ಡ ಪ್ಲ್ಯಾಂಟರ್ಸ್, ಕಾಫಿ ಪ್ಲ್ಯಾಂಟರ್ಸ್ ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್, ಜಮೀನ್ದಾರುಗಳು, ಹೂ ವಾಂಟೆಡ್ ಟು ಇಂಪ್ರೆಸ್ ಅದರ್ಸ್ ಬೈ ಫ್ಲಾಂಟಿಂಗ್ ದೇರ್ ಅಕ್ವೆಂಟೆನ್ಸ್ ವಿತ್ ಹಿಮ್. ಬೇರೆಯವ್ರನ್ನ
ಇಂಪ್ರೆಸ್ ಮಾಡೋಕ್ಕೋಸ್ಕರ ನೋಡಿ ಕರ್ವಾಲೋ ಅವ್ರು ನಮ್ಮ ಪರಿಚಯ ಇದ್ದಾರೆ ಅನ್ನೋ ಥರದ ದೊಡ್ಡವರು ಎಲ್ಲ ಮಾತಾಡ್ತಾಯಿದ್ರು. ಬೈ ಕೋಟಿಂಗ್ ಸಮ್ ರಿಮಾರ್ಕ್ ಹ್ಯಾಡ್ ಮೇಡ್ ಇನ್ ಸಮ್ ಕಾಂಟೆಕ್ಸ್ಟ್. ಯಾವುದೋ ಸಂದರ್ಭದಲ್ಲಿ ಕರ್ವಾಲೋ ಅವ್ರು ಏನಾದ್ರು ಹೇಳಿದರೆ, ನೋಡಿ ಕರ್ವಾಲೋ ಅವರು ಹೀಗೆ ಹೇಳಿದ್ದಾರೆ ಅಂತ ಕರ್ವಾಲೋ ಅವ್ರ ತಮ್ಮ ಪರಿಚಯ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರನೂ ಕರ್ವಾಲೋ ಅವ್ರ ಬಗ್ಗೆ ಮಾತಾಡ್ತಿದ್ರು. ದಿಸ್ ಈಸ್ ಹೌ ಐ ಹ್ಯಾಡ್ ಕಮ್ ಟು ಥಿಂಕ್ ಆಫ್ ಹಿಮ್ ಆಸ್ ಎ ಗ್ರೇಟ್ ಮ್ಯಾನ್. ಹೀಗೆ ನಾನು ಅವರ ಬಗ್ಗೆ ಗ್ರೇಟ್ ಮ್ಯಾನ್ ಅಂತ ಅರ್ಥೈಸಿರೋ ಅಭಿಪ್ರಾಯಕ್ಕೆ ಬಂದಿದ್ದರು. ಬಟ್ ವೆನ್ ಮಂದಣ್ಣ ರೆಫರ್ ಟು ಹಿಮ್ ಆ್ಯಸ್ ಎಸ್ ಗುರು, ಮಂದಣ್ಣ ನಮ್ಮ ಗುರುಗಳು ಸಾರ್ ಕರ್ವಾಲೋ ಅವರು ಅಂತ ಗುರು ಅಂದಾಗ ಐ ಕುಡೆಂಟ್ ಸ್ವಾಲೋ ಇಟ್. ಅವ್ರನ್ನ ನುಂಗಕ್ಕಾಗಲಿಲ್ಲ ಆ ಮಾತನ್ನು. ಐ ಥಾಟ್ ದಟ್ ಲೈಕ್ ಮೆನಿ ಅದರ್ಸ್ ಹಿ ಟೂ ವಾಸ್ ಯೂಸಿಂಗ್ ಕರ್ವಾಲೋಸ್ ನೇಮ್. ಮಂದಣ್ಣ ಕೂಡ ಬೇರೆಯವ್ರ ರೀತಿಯಲ್ಲೇ ಕರ್ವಾಲೋ ಹೆಸರನ್ನ ಬಳಸ್ಕೊತಾ ಇದ್ದಾನೆ ಟು ಹೈಡ್ ಈಸ್ ಓನ್ ಇನ್ಸಿಗ್ನಿಫಿಕೆನ್ಸ್. ತನ್ನ ಒಂದು ಇನ್ಸಿಗ್ನಿಫಿಕೆನ್ಸನ್ನು ಅಂದರೆ ತನ್ನ ಒಂದು ಈ ಗುರುತು ಪರಿಚಯ ಇಲ್ಲದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು, ಒಂದು ಒಂದು ಅಂತಸ್ತು ಅಥವಾ ಈ ಥರ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ, ಸಿಗ್ನಿಫಿಕೆಂಟ್ ದೊಡ್ಡ ಹುದ್ದೆ ಈ ಥರದಲ್ಲಿ ಗುರುತಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಮಂದಣ್ಣ ಕರ್ವಾಲೋ ಹೆಸರನ್ನ ಬಳಸ್ಕೊಳ್ತಾ ಇರ್ಬೋದು ಅಂತ ಅಂದ್ಕೊಳ್ತಾರೆ. ಮಂದಣ್ಣ's town, Norway, was a few miles away from my place at the foothills of the Sahyadri mountain range. Mandanna was from Norway. It was few miles away from Tejasvi's place at the foothills of the Sahyadri mountain range. I had heard of the dense forests there that were over there through our shikaris visiting. ಶಿಕಾರಿಗೆ ಇವರು ಹೋದಾಗ ಅಲ್ಲಿ ಇರ್ತಕ್ಕಂಥ ನಾರ್ವೆ ಊರಿನ ಸುತ್ತಮುತ್ತ ಡೆನ್ಸ್ ಫಾರೆಸ್ಟ್, ದಟ್ಟವಾದ ಅರಣ್ಯ ಇದೆ, ಅದನ್ನು ಇವ್ರನ್ನ ಗೊತ್ತಿತ್ತು. ನಾರ್ವೆ ಎವ್ರಿ ಇಯರ್ ಆನ್ ದ ದೀಪಾವಳಿ, ಪ್ರತಿ ವರ್ಷ ದೀಪಾವಳಿ ಸಂಜೆ ಶಿಕಾರಿಗೆ ನಾರ್ವೆ ಕಡೆ ಹೋಗ್ತಿದ್ದರಿಂದ ಅಲ್ಲಿರ್ತಕ್ಕಂಥ ಕಾಡಿನ ಪರಿಚಯ ತೇಜಸ್ವರಿಗಿತ್ತು. ಐ ವುಡ್ ಲೈಕ್ ಟು ವಿಸಿಟ್ ಯುವರ್ ಪ್ಲೇಸ್ ಸಮ್ ಟೈಮ್ ಮಂದಣ್ಣ, ಐ ಸೆಡ್. ನಾನು ನಿಮ್ಮೂರನ್ನ ಭೇಟಿ ಮಾಡಬೇಕು, ನೋಡಬೇಕು ಮಂದಣ್ಣ ಯಾವಾಗಲಾರು ಅಂತ ಹೇಳ್ತಾರೆ. ವೈ ಸರ್, ವಾಟ್ ಈಸ್ ದೇರ್ ಟು ಸಿ? ಏನಿದೆ ಸರ್ ಅಲ್ಲಿ? ಇಟ್ಸ್ ಆಲ್ ಟ್ರೀಸ್ ಆ್ಯಂಡ್ ಎಂಡ್ಲೆಸ್ ರೈನ್. ಬರೀ ಮರಗಳು, ಬರೀ ಮಳೆ, ಆ್ಯಂಡ್ ಬ್ಲಡಿ ಲೀಚಸ್, ಅದ್ರ ಜೊತೆಗೆ ಜಿಗಣೆಗಳು ಬೇರೆ, ಆ್ಯಂಡ್ ಹಾರ್ವೆಸ್ಟ್ ಡೆಸ್ಟ್ರಾಯಿಂಗ್ ವೈಲ್ಡ್ ಬೀಸ್ಟ್, ಬೆಳೆನೆಲ್ಲ ನಾಶ ಮಾಡುವಂಥ ಕಾಡು ಪ್ರಾಣಿಗಳಿದ್ದಾವೆ. ಅಲ್ಲೇ ಇದೆ ಸರ್ ನಮ್ಮೂರಲ್ಲಿ ನೋಡೋಕ್ಕೆ. He was least enthusiastic about a place which tucked away like some unknown little universe. ಮಂದಣ್ಣನಿಗೆ ತನ್ನ ಸ್ಥಳದ ಅರಿವೇ ಇರಲಿಲ್ಲ. ಅದು ಹೇಗಿದೆ ಅಂದರೆ ಇಟ್ ಈಸ್ ಟಕ್ಡ್ ಅವೇ ಫ್ರಮ್ ದ ನಾರ್ಮಲ್ ವರ್ಲ್ಡ್, ಎಕ್ಸ್ಟರ್ನಲ್ ವರ್ಲ್ಡ್, ಲೈಕ್ ಸಮ್ ಅನ್ನೋನ್ ಲಿಟಲ್ ಯೂನಿವರ್ಸ್. ಯಾರಿಗೂ ತಿಳಿಯೋದೊಂದು ಪುಟ್ಟ ವಿಶ್ವದಂತ ಇದೆ ಅವನ ಜಾಗ. ಬಿಹೈಂಡ್ ದ ವಾಸ್ಟ್ ಬ್ಲೂ ಸಹ್ಯಾದ್ರಿ ಮೌಂಟೇನ್ ರೇಂಜ್, ಆ ವಿಶಾಲವಾದ ಎತ್ತರವಾದ ಸಹ್ಯಾದ್ರಿ ಮೌಂಟೇನ್ ತಪ್ಪಲಲ್ಲಿ, ಆ ಹಿನ್ನೆಲೆಯಲ್ಲಿ ಅವನ ಊರು ಒಂದು ಪುಟ್ಟ ಪ್ರಪಂಚದಂತೆ, ವಿಶ್ವದಂತೆ ಇದೆ. ಮಂದಣ್ಣ ಡಿಡ್ ನಾಟ್ ನೋ ದ ವ್ಯಾಲ್ಯೂ ಆಫ್ ಇಟ್ ಆ್ಯಂಡ್ ಹಿ ಡಿಡ್ ನಾಟ್ ಶೋ ಎನಿ enthusiasm about his place. While mentally I transferred myself into Mandanna and was writing its application, he asked. Mentally, Tejasvi is already transferred to the place of Mandanna. ಮಂದಣ್ಣನ ಊರಿಗೆ ಹೊಟ್ಟೋಗ್ಬಿಟ್ಟಿದ್ರು ತೇಜಸ್ವಿ. ಆ್ಯಂಡ್ ಅಪ್ಲಿಕೇಶನ್ ಬರೀತಾ ಕೇಳಿದರು, ಸರ್ ವಾಸ್ ರೈಟಿಂಗ್ ಅಪ್ಲಿಕೇಶನ್, ಹಿ ಆಸ್ಕ್ಡ್. ಮಂದಣ್ಣ ಕೇಳ್ತಾರೆ, ಹಿ ವಾಸ್ ರೈಟಿಂಗ್ ಇಸ್ ಅಪ್ಲಿಕೇಶನ್ ಆ್ಯಂಡ್ ಸರ್ ಯು ಡೋಂಟ್ ಕೀಪ್ ಬೀಸ್, ಸರ್ ನೀವು ಜೇನಿಟ್ಟಿಲ್ವಾ ಅಂತ ಕೇಳಿದ್ರು. ಟಿಲ್ ನೌ ಇಟ್ ವಾಸ್ ಡಾಗ್ಸ್ ಆ್ಯಂಡ್ ಶೀಪ್, ಇಲ್ಲಿವರೆಗೆ ನಾಯಿ ಕುರಿ ಇಟ್ಟಿದ್ದೀನಪ್ಪ. ಆ್ಯಂಡ್ ಬೀಸ್ ಆರ್ ಆಲ್ ದಟ್ ಐ ನೀಡ್ ನೌ, ಈಗ ನಾನು ಜೇನು ಬೇರೆ ಬೇಕು ನನಗೆ, ಇವಾಗ ಅದೊಂದೇ ಉಳಿದಿರೋದು ಬಾಕಿ. ಬಟ್ ಸರ್ ಯು ಡೋಂಟ್ ನೀಡ್ ಟು ಲುಕ್ ಆಫ್ಟರ್ ದೆಮ್, ಸರ್ ನೀವು ಕುರಿನ ನಾಯಿನ ನೋಡ್ಕೊಳ್ಳೋಕ್ಕೆ ಬೀಸ್ನ ನೀವು ನೋಡ್ಕೊಳ್ಳೋದು ಬೇಕಾಗಿಲ್ಲ. ದೇ ಡೋಂಟ್ ನೀಡ್ ಟು ಬಿ ಫೆಡ್ ಆರ್ ವಾಟರ್ಡ್, ಅವುಗಳಿಗೆ ಊಟನೂ ಹಾಕಬೇಕಾಗಿಲ್ಲ, ನೀರು ಹಾಕಬೇಕಾಗಿಲ್ಲ. ಇಫ್ ಯು ಕೀಪ್ ದ ಕ್ವೀನ್ ಬೀ ಇನ್ ಎ ಬಾಕ್ಸ್, ಒಂದು ಕ್ವೀನ್ ಬೀನ ಒಂದು ಬಾಕ್ಸಲ್ಲಿ ಇಟ್ಬಿಡಿ ಸರ್, ದೇ ವಿಲ್ ಲುಕ್ ಆಫ್ಟರ್ ದೆಮ್ಸೆಲ್ಸ್, ಆ ಜೇನು ನೊಣಗಳೇ ತಮ್ಮನ್ನು ತಾವು ನೋಡ್ಕೊಳ್ತವೆ ಸರ್, ಅಷ್ಟೇ. ನೋ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ವಾಕ್ ಅರೌಂಡ್ ಆ್ಯಂಡ್ ದ ಬೀಸ್ ಆರ್ ಎ ನ್ಯೂಸೆನ್ಸ್. ಇಲ್ಲಪ್ಪ, ಹೆಂಗಸರು ಮಕ್ಕಳು ಓಡಾಡ್ತಿರ್ತಾರೆ, ಅದೊಂದು ತಲೆನೋವು, ಒಂದು ಜೇನುನೊಣ ಇಟ್ಬಿಟ್ಟು ಆಗ್ಬಿಡುತ್ತೆ. ದೇ ವೋಂಟ್ ಹರ್ಟ್ ಎ ಚೈಲ್ಡ್ ಸರ್,
ಒಂದು ಮಗುನೂ ಅವು ಹರ್ಟ್ ಮಾಡಲ್ಲ ಸರ್. ಮಂದಣ್ಣ ಸ್ಮೈಲ್ಡ್ ಆ್ಯಂಡ್ ಸೆಡ್, ಅದನ್ನು ನಕ್ಬಿಟ್ಟು ಹೇಳ್ತಾನೆ, ಇಫ್ ಯು ಪೀಪ್ ಇನ್ ಟು ದ ಬಾಕ್ಸ್ ಒನ್ಸ್ ಎ ಮಂತ್, ಒಂದು ಸರಿ ಬಾಕ್ಸಲ್ಲಿ ಇಣುಕ್ ನೋಡಿಬಿಡಿ ಸಾಕು, ಇಟ್ ಈಸ್ ಎನಫ್. ಐ ಶಿಲ್ ಡೂ ದ್ಯಾಟ್ ಫಾರ್ ಯು. ನಿಮ್ಗೆ ಆಗಲ್ಲ ಅಂದರೆ ನಾನೇ ಬಂದು ನೋಡ್ತೀನಿ, ಇಫ್ ಯು ವಾಂಟ್, ನಿಮ್ಗೆ ಬೇಕು ಅಂದರೆ. ಆ್ಯಂಡ್ ದಟ್ ಈಸ್ ವಾಟ್ ಎ ಬೀ ಕೀಪರ್ ಈಸ್ ಸಪೋಸ್ ಟು ಡೂ, ಯು ನೋ. ಬೀ ಕೀಪರ್ ಕೆಲಸನೇ ಅದು ಸರ್. ಥಿಂಕಿಂಗ್ ದ್ಯಾಟ್ ಹಿ ವುಡ್ ಬಿ ಎ ಸೋರ್ಸ್ ಆಫ್ ಎಂಡ್ಲೆಸ್ ಟ್ರಬಲ್ ಫಾರ್ ಮೀ ಇಫ್ ಹಿ ಲ್ಯಾಂಡೆಡ್ ದ ಜಾಬ್, ಐ ಸೆಡ್. ಇವನಿಗೆ ಏನಾದರೂ ಜಾಬ್, ಬೀ ಕೀಪರ್ ಜಾಬ್ ಕೊಡಿಸ್ಬಿಟ್ರೆ ಹಿ ವಿಲ್ ಬಿ ಎ ಸೋರ್ಸ್ ಆಫ್ ಎಂಡ್ಲೆಸ್ ಟ್ರಬಲ್ ಟು ತೇಜಸ್ವಿ ಅಂತ ಅವ್ರಿಗೆ ಅನಿಸ್ಬಿಡ್ತು. ಅವ್ನಿಗೆ ಆ ಕೆಲಸ ಕಳಿಸ್ಬಿಟ್ರೆ ನನಗೆ ಇನ್ನಿಲ್ದಂಗೆ ತೊಂದರೆ ಕೊಟ್ಬಿಡ್ತಾನೆ ಅಂತ ಅವ್ರಿಗೆ ಅನಿಸ್ತು. ಐ ಸೆಡ್, ಯು ಆರ್ ವೆಲ್ಕಮ್ ಟು ಡೂ ಇಟ್. ಆಯ್ತಪ್ಪ, ಮಾಡುವಂತೆ, ಬಟ್ ಪ್ಲೀಸ್ ಡೋಂಟ್ ಬಾದರ್ ಮೀ. ಆದರೆ ಬೀ ಕೀಪರ್ ಕೆಲಸ ಮಾಡು, ನಂಗೆ ತೊಂದರೆ ಕೊಡಬೇಡ. ಗಿವ್ ಮಿ ಎ ಟಿನ್ ಆಫ್ ಹನಿ ಎ ಮಂತ್ ಆ್ಯಂಡ್ ಐ ಶಲ್. ಇಫ್ ಯು ವಾಂಟ್ ರೈಟ್ ಎ 100 ಅಪ್ಲಿಕೇಶನ್ಸ್ ಫಾರ್ ಯು. ತಿಂಗಳಿಗೆ 1 ಟಿನ್ ಜೇನು ಕೊಟ್ಬಿಡು, ಬೇಕಾದ್ರೆ ನಿಂಗೆ 100 ಅಪ್ಲಿಕೇಶನ್ ಬರ್ಕೊಡ್ತೀನಿ. ಬಟ್ ಇಫ್ ಯು ಹ್ಯಾವ್ ಥಾಟ್ ಆಫ್ ಬ್ರಿಂಗಿಂಗ್ ದ ಬೀಸ್ ಟು ಮೈ ಡೋರ್ ಸ್ಟೆಪ್, ನನ್ನ ಮನೆ ಬಾಗಿಲಿಗೆ ಏನಾದ್ರು ಜೇನುನೊಣ ತೊಗೊಂಬರುತ್ತೀನಿ ಅಂತ ಮಾತಾಡಿದ್ರೆ, ಐ ಶಲ್ ರೈಟ್ ಅನ್ ಅನಾನಿಮಸ್ ಲೆಟರ್ ಆ್ಯಂಡ್ ಸಿ ದ್ಯಾಟ್ ಯು ಡೋಂಟ್ ಗೆಟ್ ದ ಜಾಬ್. ಒಂದು ಅನಾನಿಮಸ್ ಲೆಟರ್ ಬರೆದು, ಅನಾಮಧೇಯ ಲೆಟ್ರು ಪತ್ರ ಬರೆದ್ಬಿಟ್ಟು ಆ ಜಾಬ್ ಇವನಿಗೆ ಕೊಡಬೇಡಿ ಅಂತ ಹೇಳ್ಬಿಡ್ತೀನಿ ನೋಡು. ಮೈ ಫಿಯರ್ ಆಫ್ ದ ಬೀಸ್ ಮೇಡ್ ಹಿಮ್ ಲಾಫ್. ನನಗೆ ಇಷ್ಟು ಹನಿ ಬೀಸ್ ಬಗ್ಗೆ ಇರ್ತಕ್ಕಂಥ ಭಯ ನೋಡಿ ಮಂದಣ್ಣ ಜೋರಾಗಿ ನಗು ಬರುತ್ತೆ. ಗಿವಿಂಗ್ ಹಿಮ್ ಬ್ಯಾಕ್ ದ ಅಪ್ಲಿಕೇಶನ್ ಆಸ್ಕಡ್. ಅಪ್ಲಿಕೇಶನ್ ವಾಪಸ್ ಕೊಡ್ತಾ ಇವರು ಕೇಳ್ತಾರೆ, ಈಸ್ ದೇರ್ ಎನಿ ಜಾಬ್ ವೇಕೆಂಟ್? ಅಲ್ಲೇನಾದ್ರು ಕೆಲಸ ಖಾಲಿ ಇದೆಯೇನೋ? ಇಟ್ ಹ್ಯಾಸ್ ಬೀನ್ ವೇಕೆಂಟ್ ಫಾರ್ ದ ಪಾಸ್ಟ್ 3 years ಸರ್. 3 ವರ್ಷದಿಂದ ಖಾಲಿ ಇದೆ ಸರ್. ಬಟ್ ದೇ ಹ್ಯಾವೆಂಟ್ ಫಿಲ್ ಅಪ್ ಮಾಡಿಲ್ಲ ಸರ್. ಇಫ್ ಬೈ ಗಾಡ್ಸ್ ಗ್ರೇಸ್ ಐ ಗೆಟ್ ದಿಸ್ ಜಾಬ್, ಐ ಶಲ್ ಥಿಂಕ್ ಆಫ್ ಗೆಟ್ಟಿಂಗ್ ಮ್ಯಾರಿಡ್ ದಿಸ್ ಇಯರ್. ದೇವ್ರ ದಯದಿಂದ ನಂಗೆ ಕೆಲಸ ಸಿಕ್ಬಿಟ್ರೆ ಈ ವರ್ಷ ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ಬೋದು ಸರ್. ದೆನ್ ಐ ವಿಲ್ ಹ್ಯಾವ್ ಟು ರೈಟ್ ಯುವರ್ ವೆಡ್ಡಿಂಗ್ ಇನ್ವಿಟೇಷನ್ ಆಲ್ಸೋ. ಹಂಗಾರೆ ನಾನು ನಿನ್ನ ಮದುವೆ ಇನ್ವಿಟೇಷನ್ ಬರ್ಕೊಡ್ಬೇಕು ಅನ್ನೋ. ಇನ್ ಗ್ರೇಟ್ ಹ್ಯಾಪಿನೆಸ್ ಮಂದಣ್ಣ ಡಿಸ್ಪ್ಲೇಡ್ ಈಸ್ ಆಲ್ ಇಸ್ 32 teeth. ಮದುವೆ ಅಪ್ಲಿಕೇಶನ್ ಇನ್ವಿಟೇಷನ್ ಬರ್ಕೊಡ್ಬೇಕಂದಾಗ ಮಂದಣ್ಣ ಬಿಕೇಮ್ ವೆರಿ ಹ್ಯಾಪಿ. ಹೀ ಶೋಡ್ ಆಲ್ ಇಸ್ 32 teeth. ಆ 32 ಹಲ್ಲು ಬಿಟ್ಟು ನಗ್ತಾ, ಥ್ಯಾಂಕ್ ಗಾಡ್ ಸರ್, ದೇವರಿಗೆ ಧನ್ಯವಾದ ಹೇಳ್ತೀನಿ ಸರ್. ದೀಸ್ ಆಸ್ಪಿಷಿಯಸ್ ವರ್ಡ್ಸ್, ಇಷ್ಟು ಒಳ್ಳೆಯ ಮಾತು ನಿಮ್ಮ ಬಾಯಲ್ಲಿ ಬಂತಲ್ಲ ಸರ್, ಕಮ್ ಫ್ರಮ್ ಯು ಅರ್ಲಿ ಇನ್ ದ ಮಾರ್ನಿಂಗ್, ಅದು ಬೆಳಗ್ಗೆ. ಆ್ಯಂಡ್ ಹೋಪ್ ಟು ಗಾಡ್ ದೇ ವಿಲ್ ಕಮ್ ಟ್ರೂ. ದೇವರು ನಿಮ್ಮ ಬಾಯಲ್ಲಿ ಮಾತಾಡ್ಸಿದ್ದಾನೆ, ಅದು ನಿಜ ಆಗಿಬಿಡಲಿ ಸರ್. ಸಿ ಸರ್, ಲುಕ್ ಅಟ್ ಲಕ್ಷ್ಮಣ, ನೋಡಿ ಸರ್, ಲಕ್ಷ್ಮಣನ್ ನೋಡಿ ಸರ್. ಹೀ ಈಸ್ ಮೈ ಏಜ್, ನನ್ನ ವಯಸ್ಸೇ ಅವನಿಗೂ. ಬಟ್ ಬಿಕಾಸ್ ಈಸ್ ಒಕ್ಲಿಗ, ಅವನು ಒಕ್ಲಿಗರು, ಅದರಿಂದ ಹೀ ಈಸ್ ಮ್ಯಾರಿಡ್, ಮದುವೆ ಆಗಿದೆ ಸರ್. ಆ್ಯಂಡ್ ಆ್ಯಸ್ ಎ ಚೈಲ್ಡ್ ಟು, ಮಗುನೂ ಇದೆ ಸರ್. ದೆನ್ ಹೀ ಲೆಫ್ಟ್. ಅಷ್ಟು ಹೇಳಿ ಹೊರಟ. ಬಟ್ ಟಿಲ್ ಹಿ ಡಿಸಪಿಯರ್ಡ್ ಐ ಕುಡ್ ಸಿ ಸ್ಪ್ರೆಡ್ ಸ್ಮೈಲ್ ಫ್ರಮ್ ಇಯರ್ ಟು ಇಯರ್. ಅವನು ಮರೆ ಆಗೋರ್ಗು ಬೆನ್ನಿಂದಲೇ ಅವನ ಮುಖದಲ್ಲಿ ಇವ್ರು ಗಮನಿಸ್ತಾರೆ ನಗು, ಈ ಕೆನ್ನೆಯಿಂದ ಈ ಕೆನ್ನೆಯವ್ರಿಗೂ ಹರಡಿರುವಂಥ ನಗು ಅಲ್ಲ, ತೇಜಸ್ವಿ ಹಿಂದುಗಡೆಯದಲ್ಲೇ ಗಮನಿಸ್ತಾರೆ. ಮದುವೆ ವಿಷಯ ಅಂದ ತಕ್ಷಣ ಒಂದು ನನಗೆ ಅಷ್ಟು ಸಂತೋಷ ಆಗಿಬಿಡ್ತು. ಇನ್ ದಿಸ್ ಚಾಪ್ಟರ್ ಮಂದಣ್ಣ ವಿಸಿಟೆಡ್ ತೇಜಸ್ವಿ's house to get an application written, job application written by Tejasvi. He usually would have taken the help of Carvalho. Carvalho ಅವರು ಸಹಾಯ ಮಾಡ್ತಿದ್ರು. ಆದರೆ Carvalho ಅವರು ಬಾಂಬೆಗೆ ಮಗಳು ಹುಷಾರು ತಪ್ಪಿದ್ರಿಂದ ಹೋಗಿದ್ದಾರೆ. ಹ್ಯಾಸ್ ಬೀನ್ ಟು ಬಾಂಬೆ ಟು ಟೇಕ್ ಕೇರ್ ಆಫ್ ಹಿಸ್ ಡಾಟರ್. ಆ್ಯಂಡ್ ತೇಜಸ್ವಿ ಹ್ಯಾಡ್ ನೋನ್ about Carvalho from some dignified people of that area, landlords, coffee planters, and who quoted the Carvalho statement whenever they spoke of some problems related to insects and other crops. And Tejasvi couldn't swallow that when Mandanna mentioned Carvalho's name as my guru. He thought that to protect his feeling of being insignificant, Mandanna is also using the name of Carvalho. The questions that may be asked on this chapter are: why did Mandanna visit Tejasvi? Who was Carvalho? What did Mandanna suggest Tejasvi on his visit to him?
I think I have understood the explanation of this chapter. If you have any question or query, please post in the comment box. Take care. Bye.